ಬೆಂಗಳೂರು ಅಂದ್ರೆ ಅಲ್ಲಿ ಗಲ್ಲಿಗಳಲ್ಲೂ ಕೂಡ ಕಸ. ಈ ಹಿಂದೆ ಬಿಬಿಎಂಪಿ ಅದೇ ಜಿಬಿಎ ನೀವೆಲ್ಲಾದ್ರೂ ಕಸ ಹಾಕಿದ್ದೆ ಆದ್ರೆ ನಿಮ್ಗೆ ಫೈನ್ ಹಾಕ್ತಾ ಇತ್ತು. ಆದ್ರೆ ಫೈನ್ ಹಾಕೋದು ಮಾತ್ರ ಅಲ್ಲ, ನಿಮ್ಮ ಮಾನ ಮರ್ಯಾದೆಯನ್ನ ತೆಗೆಯುತ್ತೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಪೆನಾಲ್ಟಿ ಕಟ್ಟಕ್ಕಾಗಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಕಸ ಸುರಿಸ್ತೀರಿ ಸರ್. ಸುರಿಸ್ಲಾ ಸರ್? ರಸ್ತೆ ಬದಿ ಕಸ, ಮರದ ಬುಡದಲ್ಲಿ ಕಸ, ಗ್ರೌಂಡ್ ನಲ್ಲಿ ಕಸ, ಪಾರ್ಕ್ ಮೂಲೆಯಲ್ಲಿ ಕಸ, ಎಲ್ಲಿ ನೋಡಿದ್ರೂ ಕಸ. ಇದೇ ಕಸ ಬ್ರ್ಯಾಂಡ್ ಬೆಂಗಳೂರಿನ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕ್ತಿದೆ. ಇದರಿಂದ ಗ್ರೇಟರ್ ಬೆಂಗಳೂರು ಫುಲ್ ಅಲರ್ಟ್ ಆಗಿದೆ. ಕಸ ಹಾಕೋರಿಗೆ ಬಿಗ್ ಶಾಕ್ ಕೊಡ್ತಿದೆ. ರಸ್ತೆ ಬದಿ ಕಸ ಎಸೆಯೋ ಮುನ್ನ ಹುಷಾರ್. ನಿಮ್ಮ ಮನೆ ಮುಂದೆ ಕಸ ಸುರಿಯುತ್ತೆ ಜಿಬಿಎ. ಇನ್ಮುಂದೆ ಎಲ್ಲೆಂದರಲ್ಲಿ ಕಸ ಸುರಿಯೋರಿಗೆ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಮುಟ್ಟಿ ನೋಡಿಕೊಳ್ಳುವಂತ ಶಿಕ್ಷೆ ಕೊಡ್ತಿದ್ದಾರೆ. ದಂಡದ ಜೊತೆ ನಿಮ್ಮ ಮಾನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜು ಹಾಕುತ್ತಿದ್ದಾರೆ. ಕಸ ಸುರಿದು ಫೈನ್ ಕಟ್ಟದ ಟೆಕ್ಕಿಗೆ ಶಾಸ್ತಿ. ಪೆನಾಲ್ಟಿ ಕಟ್ಟಕ್ಕಾಗಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಕಸ ಸುರಿಸ್ತೀರಿ ಸರ್. ಸುರಿಸ್ಲಾ ಸರ್? ಸರ್, ನೀವು ಕಸ ಸುರಿದಿದ್ದೀರಿ. ಇದಕ್ಕೆ ನೀವು ಕಸದಲ್ಲಿ ಹಾಕಿದ್ದ ಆನ್ಲೈನ್ ಆರ್ಡರ್ ಡೀಟೇಲ್ ಸಾಕ್ಷ್ಯ. ದಯವಿಟ್ಟು ಫೈನ್ ಕಟ್ಟಿ ಸರ್ ಅಂದ್ರೂ ದಂಡ ಕಟ್ಟದ ಟೆಕ್ಕಿಗೆ ಜಿಬಿಎ ಅಧಿಕಾರಿಗಳು ತಕ್ಕ ಪಾಠ ಕಲಿಸಿದ್ದಾರೆ. ಅದೇನ್ ಗೊತ್ತಾ? ನೋಡಿ, ಬಂದರೋ ಭಾವ ಬಂದರು. ನೋಡಿದ್ರಲ್ಲ, ರಸ್ತೆ ಬದಿ ಕಸ ಹಾಕಿ ದಂಡ ಕಟ್ಟದ ಟೆಕ್ಕಿ ಮನೆ ಮುಂದೆ ಕಸ ಸುರಿದು ಅಕ್ಕಪಕ್ಕದ ಮನೆಯವರ ಮುಂದೆ ಮಾನ ಮರ್ಯಾದೆ ತೆಗೆದಿದ್ರು. ಆಗ ಬೆದರಿದ ಟೆಕ್ಕಿ ಫೈನ್ ಕಟ್ಟಿ ಇನ್ಮುಂದೆ ಸುರಿಯಲ್ಲ ಅಂತ ಹೇಳಿದ್ದಾನೆ. ಪೆನಾಲ್ಟಿ ಕಟ್ಟಕ್ಕಾಗಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಕಸ ಸುರಿಸ್ತೀರಿ ಸರ್. ಸುರಿಸ್ಲಾ ಸರ್? ವೃದ್ಧನ ಮನೆ ಮುಂದೆ ಕಸ ಸುರಿದು ದಂಡ. ಇಲ್ಲಿ ನೋಡಿ, ತಾತಪ್ಪ ಒಬ್ಬರು ಕಸದ ಬಕೆಟ್ ಹಿಡಿದು ರಾಜಾರೋಷವಾಗಿ ಅದ್ಹೇಗೆ ಕಸ ಸುರಿಯೋಕೆ ಹೋಗ್ತಿದ್ದಾರೆ ಅಂತ. ಇದಾದ 5 ನಿಮಿಷಕ್ಕೆ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ವೃದ್ಧನ ಮನೆ ಮುಂದೆ ಕಸ ಸುರಿದು ದಂಡ ವಿಧಿಸಿದ್ದಾರೆ. 5:30ರಿಂದ 6:30, 7 ಗಂಟೆ ತನಕ ಇದು ಬರ್ತದೆ. ಬಟ್ ಯಾರೇ ಕೂಡ ವೆಹಿಕಲ್ ಹಾಕದೇನೆ ಬೈಫರ್ಕೇಶನ್ ಮಾಡಿ ಹಾಕದೇನೆ ಅಲ್ಲಿ ಬಂದು ತಂದು ಡಂಪ್ ಆಗಿ ಬರ್ತದೆ. ರಾತ್ರಿ ನಾವೆಲ್ಲ 1-1:30 ತನಕ ಕಾದ್ಕೊಂಡಿದ್ದು, ಮಾರ್ಷಲ್ಸ್ ಕೂಡ ಎಲ್ಲ ನಮ್ಮ ಜೊತೆಲಿದ್ರು. ಅದನ್ನ ಅವ್ರು ಕೇಳಿದಾಗ ಫೈನು ಅವ್ರು ಕೊಡ್ಲಿಲ್ಲ. ಅದ್ರ ವಿಡಿಯೋ ಮಾಡ್ಕೊಂಡು ಬಂದು ಇಂಥ ಕಾರ್ಯಕ್ರಮ ಮಾಡಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಏನು ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಜಿಬಿಎ, ಅದು ಒಳ್ಳೆ ಕಾರ್ಯಕ್ರಮ. ಕಸ ಸುರಿದ ಯುವಕನಿಗೂ ಶಾಕ್. ಇನ್ನು ಹೊಸಕೆರೆಹಳ್ಳಿ ವ್ಯಾಪ್ತಿಯಲ್ಲೂ ಕಸ ಚೆಲ್ಲಿದ ಯುವಕನಿಗೆ ಮಾರ್ಷಲ್ಸ್ ಮುಟ್ಟಿ ನೋಡಿಕೊಳ್ಳುವಂತ ಶಿಕ್ಷೆ ಕೊಟ್ಟಿದ್ದಾರೆ. ಯುವಕನ ಫ್ಯಾಕ್ಟರಿ ಮುಂದೆ ಕಸ ಸುರಿದು ದಂಡ ಹಾಕಿದ್ದಾರೆ. ಇಷ್ಟೆಲ್ಲ ಕೊಟ್ಟು ಸೌಕರ್ಯ ಇವ್ರು ಕಸ ಹಾಕ್ತಾರೆ ಅಂದ್ರೆ ಇವ್ರು ನರಮನುಷ್ಯರೇ ಅಲ್ಲ, ಎಲ್ಲಾ ಎಜುಕೇಟೆಡ್ಸ್, ಎಲ್ಲ ಬಿಗಳು ಮಾಡ್ಬಿಟ್ಟು ಸಾಫ್ಟ್ವೇರ್ ಆಗಿರೋರು ಮಾಡಬಹುದು. ಎಜುಕೇಟೆಡ್ಸ್ ಮಾಡೋ ಕೆಲಸಕ್ಕೆ ನಮ್ಮ ಅನ್ಎಜುಕೇಟೆಡ್ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೆಂಗೆ ಬೆಂಗಳೂರಲ್ಲಿ ಜಾರಿ ತರಬಹುದು? ಬೆಸ್ಟ್ ಕಾರ್ಯಕ್ರಮ ಸರ್. ಯಾರ ಮನೆ ಯಾವ ತಗೊಂಬಂದ್ ಕಸ ಹಾಕ್ತಾನ ಅವನ ಮನೆ ಮುಂದೆ ಸುರಿದು ಈ ರದ್ದಂತ ಮಾಡಿದ್ರೆ ಅವ್ರಿಗೂ ಒಂದ್ ಮನ್ಸಲ್ಲಿ ಬರ್ತದೆ. ಈ ತರ ಮಾಡಬಾರ್ದು. ನೀವು ಮಧ್ಯರಾತ್ರಿ ಕಸ ಚೆಲ್ಲಿದ್ರು ಮಾರ್ಷಲ್ಸ್ಗಳು 10 ದಿನ ಕಣ್ಣಿಟ್ಟು ಬೆಳಗ್ಗೆ ನಿಮ್ಮ ಮನೆ ಮುಂದೆ ಬರಲಿದ್ದಾರೆ. ಇನ್ನು 190 ವಾರ್ಡ್ಗಳಲ್ಲೂ ಜಿಬಿಎ ಜಾಗೃತಿ ಮೂಡಿಸುತ್ತಿದ್ದು 500 ರೂಪಾಯಿಯಿಂದ 10,000 ರೂಪಾಯಿವರೆಗೆ ದಂಡ ವಿಧಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರು ಅಂದ್ರೆ ಅಲ್ಲಿ ಗಲ್ಲಿಗಳಲ್ಲೂ ಕೂಡ ಕಸ. ಈ ಹಿಂದೆ ಬಿಬಿಎಂಪಿ ಅದೇ ಜಿಬಿಎ ನೀವೆಲ್ಲಾದ್ರೂ ಕಸ ಹಾಕಿದ್ದೆ ಆದ್ರೆ ನಿಮ್ಗೆ ಫೈನ್ ಹಾಕ್ತಾ ಇತ್ತು. ಆದ್ರೆ ಫೈನ್ ಹಾಕೋದು ಮಾತ್ರ ಅಲ್ಲ, ನಿಮ್ಮ ಮಾನ ಮರ್ಯಾದೆಯನ್ನ ತೆಗೆಯುತ್ತೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಪೆನಾಲ್ಟಿ ಕಟ್ಟಕ್ಕಾಗಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಕಸ ಸುರಿಸ್ತೀರಿ ಸರ್. ಸುರಿಸ್ಲಾ ಸರ್?
ಬದಿ ಕಸ, ಮರದ ಬುಡದಲ್ಲಿ ಕಸ, ಗ್ರೌಂಡ್ನಲ್ಲಿ ಕಸ, ಪಾರ್ಕ್ ಮೂಲೆಯಲ್ಲಿ ಕಸ, ಎಲ್ಲಿ ನೋಡಿದ್ರೂ ಕಸ ಕಸ ಕಸ. ಇದೇ ಕಸ ಬ್ರ್ಯಾಂಡ್ ಬೆಂಗಳೂರಿನ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕ್ತಿದೆ. ಇದರಿಂದ ಗ್ರೇಟರ್ ಬೆಂಗಳೂರು ಫುಲ್ ಅಲರ್ಟ್ ಆಗಿದೆ. ಕಸ ಹಾಕೋರಿಗೆ ಬಿಗ್ ಶಾಕ್ ಕೊಡ್ತಿದೆ. ರಸ್ತೆ ಬದಿ ಕಸ ಎಸೆಯೋ ಮುನ್ನ ಹುಷಾರ್ ಹುಷಾರ್. ನಿಮ್ಮ ಮನೆ ಮುಂದೆ ಕಸ ಸುರಿಯುತ್ತೆ ಜಿಬಿಎ. ಇನ್ಮುಂದೆ ಎಲ್ಲೆಂದರಲ್ಲಿ ಕಸ ಸುರಿಯೋರಿಗೆ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಮುಟ್ಟಿ ನೋಡಿಕೊಳ್ಳುವಂತ ಶಿಕ್ಷೆ ಕೊಡ್ತಿದ್ದಾರೆ. ದಂಡದ ಜೊತೆ ನಿಮ್ಮ ಮಾನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜು ಹಾಕುತ್ತಿದ್ದಾರೆ. ಕಸ ಸುರಿದು ಫೈನ್ ಕಟ್ಟದ ಟೆಕ್ಕಿಗೆ ಶಾಸ್ತಿ. ಪೆನಾಲ್ಟಿ ಕಟ್ಟಕ್ಕಾಗಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಕಸ ಸುರಿಸ್ತೀರಿ ಸರ್? ಸುರಿಸ್ಲಾ ಸರ್? ಸರ್, ನೀವು ಕಸ ಸುರಿದಿದ್ದೀರಿ. ಇದಕ್ಕೆ ನೀವು ಕಸದಲ್ಲಿ ಹಾಕಿದ್ದ ಆನ್ಲೈನ್ ಆರ್ಡರ್ ಡೀಟೇಲ್ಸ್ ಸಾಕ್ಷ್ಯ. ದಯವಿಟ್ಟು ಫೈನ್ ಕಟ್ಟಿ ಸರ್ ಅಂದ್ರೂ ದಂಡ ಕಟ್ಟದ ಟೆಕ್ಕಿಗೆ ಜಿಬಿಎ ಅಧಿಕಾರಿಗಳು ತಕ್ಕ ಪಾಠ ಕಲಿಸಿದ್ದಾರೆ. ಅದೇನ್ ಗೊತ್ತಾ? ನೋಡಿ, ಬಂದರೋ ಭಾವ ಬಂದರು. ನೋಡಿದ್ರಲ್ಲ, ರಸ್ತೆ ಬದಿ ಕಸ ಹಾಕಿ ದಂಡ ಕಟ್ಟದ ಟೆಕ್ಕಿ ಮನೆ ಮುಂದೆ ಕಸ ಸುರಿದು ಅಕ್ಕಪಕ್ಕದ ಮನೆಯವರ ಮುಂದೆ ಮಾನ ಮರ್ಯಾದೆ ತೆಗೆದಿದ್ರು. ಆಗ ಬೆದರಿದ ಟೆಕ್ಕಿ ಫೈನ್ ಕಟ್ಟಿ ಇನ್ಮುಂದೆ ಸುರಿಯಲ್ಲ ಅಂತ ಹೇಳಿದ್ದಾನೆ. ಪೆನಾಲ್ಟಿ ಕಟ್ಟಕ್ಕಾಗಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಕಸ ಸುರಿಸ್ತೀರಿ ಸರ್? ಸುರಿಸ್ಲಾ ಸರ್? ವೃದ್ಧನ ಮನೆ ಮುಂದೆ ಕಸ ಸುರಿದು ದಂಡ. ಇಲ್ಲಿ ನೋಡಿ, ತಾತಪ್ಪ ಒಬ್ಬರು ಕಸದ ಬಕೆಟ್ ಹಿಡಿದು ರಾಜಾರೋಷವಾಗಿ ಅದ್ಹೇಗೆ ಕಸ ಸುರಿಯೋಕೆ ಹೋಗ್ತಿದ್ದಾರೆ ಅಂತ. ಇದಾದ 5 ನಿಮಿಷಕ್ಕೆ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ವೃದ್ಧನ ಮನೆ ಮುಂದೆ ಕಸ ಸುರಿದು ದಂಡ ವಿಧಿಸಿದ್ದಾರೆ. 5:30 6:30 7 ಗಂಟೆ ತನಕ ಇದು ಬರ್ತದೆ. ಬಟ್ ಯಾರೇ ಕೂಡ ವೆಹಿಕಲ್ ಹಾಕದೇನೆ ಬೈಫರ್ಕೇಶನ್ ಮಾಡಿ ಹಾಕದೇನೆ ಅಲ್ಲಿ ಬಂದು ತಂದು ಡಂಪ್ ಆಗಿ ಬರ್ತದೆ. ರಾತ್ರಿ ನಾವೆಲ್ಲ 1-1:30 ತನಕ ಕಾದ್ಕೊಂಡಿದ್ದು, ಮಾರ್ಷಲ್ಸ್ ಕೂಡ ಎಲ್ಲ ನಮ್ಮ ಜೊತೆಲಿದ್ರು. ಅದನ್ನ ಅವ್ರು ಕೇಳಿದಾಗ ಫೈನು ಅವ್ರು ಕೊಡ್ಲಿಲ್ಲ. ಅದ್ರ ವಿಡಿಯೋ ಮಾಡ್ಕೊಂಡು ಬಂದು ಇಂಥ ಕಾರ್ಯಕ್ರಮ ಮಾಡಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಏನ್ ಗ್ರೇಟರ್ ಬೆಂಗಳೂರು ಮಾಡಿದ್ರಿ ಜಿಬಿಎ, ಅದು ಒಳ್ಳೆ ಕಾರ್ಯಕ್ರಮ. ಕಸ ಸುರಿದ ಯುವಕನಿಗೂ ಶಾಕ್. ಇನ್ನು ಹೊಸಕೆರೆಹಳ್ಳಿ ವ್ಯಾಪ್ತಿಯಲ್ಲೂ ಕಸ ಚೆಲ್ಲಿದ ಯುವಕನಿಗೆ ಮಾರ್ಷಲ್ಸ್ ಮುಟ್ಟಿ ನೋಡಿಕೊಳ್ಳುವಂತ ಶಿಕ್ಷೆ ಕೊಟ್ಟಿದ್ದಾರೆ. ಯುವಕನ ಫ್ಯಾಕ್ಟರಿ ಮುಂದೆ ಕಸ ಸುರಿದು ದಂಡ ಹಾಕಿದ್ದಾರೆ. ಇಷ್ಟೆಲ್ಲ ಕೊಟ್ಟು ಸೌಕರ್ಯ ಇವ್ರು ಕಸ ಹಾಕ್ತಾರೆ ಅಂದ್ರೆ ಇವ್ರು ನರ್ಮನುಷ್ಯರೇ ಅಲ್ಲ, ಎಲ್ಲಾ ಎಜುಕೇಟೆಡ್ಸ್, ಎಲ್ಲ ಬಿಗಳು ಮಾಡ್ಬಿಟ್ಟು ಸಾಫ್ಟ್ವೇರ್ ಆಗಿರೋರು ಮಾಡೋದು. ಎಜುಕೇಟೆಡ್ಸ್ ಮಾಡೋ ಕೆಲಸಕ್ಕೆ ನಮ್ಮ ಅನ್ಎಜುಕೇಟೆಡ್ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೆಂಗೆ ಬೆಂಗಳೂರಲ್ಲಿ ಜಾರಿ ತರಬಹುದು? ಬೆಸ್ಟ್ ಕಾರ್ಯಕ್ರಮ ಸರ್. ಯಾವ ತಗೊಂಬಂದ್ ಕಸ ಹಾಕ್ತಾನ ಅವನ ಮನೆ ಮುಂದೆ ಸುರಿದು ಈ ರದ್ದಂತ ಮಾಡಿದ್ರೆ ಅವ್ರಿಗೂ ಒಂದ್ ಮನ್ಸಲ್ಲಿ ಬರ್ತದೆ. ಈ ತರ ಮಾಡಬಾರ್ದು. ನೀವು ಮಧ್ಯರಾತ್ರಿ ಕಸ ಚೆಲ್ಲಿದ್ರೂ ಮಾರ್ಷಲ್ಸ್ಗಳು ಹದ್ದಿನ ಕಣ್ಣಿಟ್ಟು ಬೆಳಗ್ಗೆ ನಿಮ್ಮ ಮನೆ ಮುಂದೆ ಬರಲಿದ್ದಾರೆ. ಇನ್ನು 190 ವಾರ್ಡ್ಗಳಲ್ಲೂ ಜಿಬಿಎ ಜಾಗೃತಿ ಮೂಡಿಸುತ್ತಿದ್ದು 500 ರೂಪಾಯಿಯಿಂದ 10,000 ರೂಪಾಯಿವರೆಗೆ ದಂಡ ವಿಧಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.